ಲಪಲ್ಲಿ ಲಪಲ್ಲ ಲಪಲ್ಲಿ ಲಪಲ್ಲ. ಆ ಲೂಸ್ ನನ್ನ ಮಗ ಬದುಕೋದು ಮ್ಯಾಕ್ಸಿಮಮ್ 4-5 ದಿನ ಮಾತ್ರ. 4-5 ದಿನನಾ? ನೋಡಕ್ ಚೆನ್ನಾಗೇ ಇದ್ದಾನೆ, ಬನ್ನೂರ್ ಕುರಿ ತರ. ಅವನ್ ಹಾಗೆ ಕಣಮ್ಮ, ಅವನ್ ಹಾರ್ಟ್ ನಲ್ಲಿ ಹೋಲಿದೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲಮ್ಮ. ಬದುಕಿರೋ ದಿನ ಬಹಳ ಜಾಲಿಯಾಗಿ ಬದುಕಿರ್ತಾನೆ ಬಡ್ಡಿ ಮಗ. ಅವನಿಗೆ ತಂದೆ ತಾಯಿ ಯಾರು ಇಲ್ಲ, ಅವನೊಬ್ಬ ಅನಾಥ. ಅಂಕಲ್, ಇವನೇ ನನ್ ಗಂಡ. ಬಿಡಮ್ಮ. ಚಂದು, ಏನಮ್ಮ ಬೆಳಗ್ಗೆ ಬೆಳಗ್ಗೆ? ನಾನ್ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀನಿ. ತುಂಬಾನೇ ಸಂತೋಷ ಆಯ್ತು. ಹುಡುಗ ಯಾರಮ್ಮ? ಅದಕ್ಕೆ ತಾನೆ ನಿಮ್ ಹತ್ರ ಬಂದಿರೋದು. ಓ, ಹುಡುಗನು ನಾನೇ ಹುಡ್ಕೊಡ್ಬೇಕಾ? ಯಾರ್ ಬೇಕು ಹೇಳು? ಇಂಜಿನಿಯರ, ಲಾಯರ, ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್, ಇಲ್ಲ ಪೈಲಟ್ ಬೇಕಾ? ಚೀ, ಪೈಲಟ್ ಬೇಡ, ಪೇಷಂಟ್ ಬೇಕು. ನಾನ್ ನಿಮ್ ಹಾಸ್ಪಿಟಲ್ ಬರ್ತೀನಿ, 2-3 ದಿವಸದಲ್ಲೇ ಟಿಕೆಟ್ ತಗೊಳ್ಳೋನಿದ್ರೆ ಹೇಳಿ, ನಾನು ಅವನ್ನೇ ಮದುವೆ ಆಗೋದು. ಮೌ, ಏನ್ ಬೋಲ್ಟ್ ಗಿಟ್ ಲೂಸ್ ಆಗಿದೆ ನಿಂಗೆ? ಇದೇನ್ ಹೀಗ್ ಮಾತಾಡ್ತಿದ್ಯಾ? ಅಲ್ಲ, ಮದುವೆ ಆಗ್ಬೇಕಾದ್ರೆ ಮೊದಲು ಹುಡುಗನ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ನ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ಡಾಕ್ಟರ್ ಹತ್ರ. ಅಂತದ್ರಲ್ಲಿ ನೀನು ಯಮುನ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಹುಡುಗನ್ ಕೇಳ್ತಾ ಇದೆಯಲ್ಲ, ಏನ್ ಬುದ್ಧಿಗಿದ್ಯಾ ನಿಂಗೆ? ತಪ್ಪೇನಿದೆ ಅಂಕಲ್, ತಪ್ಪೇನಿದೆ ಅಂತ? ಬೇರೆಯವ್ರ ದೃಷ್ಟಿಲಿ ನಾನು ಮದ್ವೆ ಆಗ್ಬೇಕು, ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಅಂಕಲ್ ಒಪ್ತಾರೇನಮ್ಮ? ಅವ್ರಿಗೆ ನನ್ನ ಮದ್ವೆ ಆಗೋದ್ ಮುಖ್ಯ, ನನಗೆ ನನ್ನ ಆಸ್ತಿ ಮುಖ್ಯ. ಒಂದ್ ವೇಳೆ ನಾನು ಒಪ್ತಿದ್ರೆ? ಐ ಡೋಂಟ್ ಕೇರ್. ಏನೋ ನಮ್ ತಂದೆ ಫ್ರೆಂಡು, ನಮ್ ಡಾಕ್ಟರ್ ಅಂಕಲ್ ಅಂತ ನಿಮ್ ಹತ್ರ ಬಂದೆ. ಬೆಂಗಳೂರಲ್ಲಿ ಹೆಲ್ದಿ ಆಗಿರೋದಕ್ಕಿಂತ ಪೇಷನ್ಸ್ ಜಾಸ್ತಿ ಇದಾರೆ. ಯಾವನ್ನೋ ಕರ್ಕೊಂಡ್ ಬರ್ತೀನಿ, ಮದ್ವೆ ಆಗ್ತೀನಿ. ಏನೋ ಆಗತ್ತೋ ಇಲ್ವೋ? ನಿನ್ ಹಣೆಲ್ ಅದೇ ಬರ್ದಿರ್ಬೇಕಾದ್ರೆ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಇವನೊಂದು 10-15 ನಿಮಿಷ ಇರ್ತಾನೆ ಅಷ್ಟೇ. ಏನ್ ಅಂಕಲ್ ನೀವು ತಮಾಷೆ ಮಾಡ್ತಿದ್ದೀರಾ? ಅಟ್ಲೀಸ್ಟ್ ಒಂದು ವಾರನಾದ್ರೂ ಬದುಕಿರೋದ್ ಬೇಡ್ವಾ? ಹೌದಲ್ವಾ? ಸರಿ, ಮುಂದೆ ಬಾ. ನಮಸ್ಕಾರ ಸರ್. ಏನಪ್ಪಾ, ಇಂಜೆಕ್ಷನ್ ತಗೊಂಡ್ಯಾ? ತಗೊಂಡೆ, ಕುಂಡೆ ಉರಿತಾ ಇದೆ ಸರ್. ಉಜ್ಗೋ. ಇವನೊಂದ್ 7 ದಿವಸ ಬದುಕಿರ್ಬೋದು. ನೀನ್ ಹೂ ಅಂದ್ರೆ ಸಾಯಂಕಾಲನೇ ಮುಹೂರ್ತ. ಏನ್ ಅಂಕಲ್, ನಾನು ಮನೆಯವ್ರಿಗೆಲ್ಲ ಫೂಲ್ ಮಾಡ್ತಾ ಇದೀನಿ. ನಾನು ಮದುವೆ ಆಗೋ ಗಂಡು ಬೇರೆಯವ್ರ ಕಣ್ಣಿಗೆ ಪೇಷಂಟ್ ತರ ಕಾಣಬಾರ್ದು ಅಷ್ಟೇ. ಅದು ಕರೆಕ್ಟ್. ಏನು, ನಡಿ ಮುಂದಕ್ಕೆ ಹೋಗೋಣ. ಅಯ್ಯೋ, ನಿನಗೆ ಬುದ್ಧಿ ಇದೆಯೇನಮ್ಮ? ಈ ಬಾಗ್ಲಕ್ಕ ತೆಗಿತಾ ಇದೆಯಾ? ಯಾಕೆ ಅಂಕಲ್? ಒಳಗಡೆ ಒಬ್ಬ ಟಿಪಿಕಲ್ ಪೇಷಂಟ್ ಇದಾನೆ. ಟಿಪಿಕಲ್ ಪೇಷಂಟಾ? ಲೂಸ್ ನನ್ ಮಗ. ಹಾಗಾದ್ರೆ ನೋಡ್ಲೇಬೇಕು. ನೀನ್ ಒಳಗಡೆ ಹೋದ್ರೆ ಹೆಚ್ಚು ಕಮ್ಮಿ ಆದ್ರೂ ನಾ ಜವಾಬ್ದಾರಿ ಅಲ್ಲ. ಯಾಕೆ ಅಂಕಲ್? ಪ್ಲೀಸ್ ಅಂಕಲ್, ಪ್ಲೀಸ್. ಓಕೆ, ಇಲ್ಲಿಂದ ನೋಡು. ಇಲ್ಲಿಂದಾನೆ. ಸರಿ. ಆ ಲೂಸ್ ನನ್ನ ಮಗ ಬದುಕೋದು ಮ್ಯಾಕ್ಸಿಮಮ್ 4-5 ದಿನ ಮಾತ್ರ. 4-5 ದಿನನಾ? ನೋಡಕ್ ಚೆನ್ನಾಗೇ ಇದ್ದಾನೆ, ಬನ್ನೂರ್ ಕುರಿ ತರ. ಅವನ್ ಹಾಗೆ ಕಣಮ್ಮ, ಅವನ್ ಹಾರ್ಟ್ ನಲ್ಲಿ ಹೋಲಿದೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲಮ್ಮ. ಬದುಕಿರೋ ದಿನ ಬಹಳ ಜಾಲಿಯಾಗಿ ಬದುಕಿರ್ತಾನೆ ಬಡ್ಡಿ ಮಗ. ಅವನಿಗೆ ತಂದೆ ತಾಯಿ ಯಾರು ಇಲ್ಲ, ಅವನೊಬ್ಬ ಅನಾಥ. ಅಂಕಲ್, ಇವನೇ ನನ್ ಗಂಡ. ಬೇಡಮ್ಮ, ಬೇಡ. ನೋಡು, ಅವನ ಜೊತೆ ಮದುವೆ ಆದ್ರೆ ನಾಳೆ ದಿವಸ ತೊಂದರೆ ಆಗುತ್ತೆ. ನಿನ್ ಬಾ. ನೀವ್ಯಾಕೆ ಹೆದರ್ಕೋತೀರಾ? ನೋಡಕ್ ಸುಮಾರಾಗೇ ಇದ್ದಾನೆ. ಇವನ ಗಂಡ ಅಂತ ಕರ್ಕೊಂಡು ಹೋದ್ರೆ ಎಲ್ರು ನಂಬ್ತಾರೆ. 4-5 ದಿನ ಆದ್ಮೇಲೆ ನೆಗದ್ ಬೇಡಿ, ನನಗೇನು, ನಾನೇ ಹೋಗಿ ಮಾತಾಡ್ತೀನಿ. ಎಸ್. ಹಲೋ ಚಂದು, ಬಾಮ್ಮ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ನನ್ನ ಮಾತು ಕೇಳು. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ನಾನು ಊಟ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ಲ? ಒಬ್ಬ ಮನುಷ್ಯ ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಇನ್ನೊಂದು ಮುಖ್ಯವಾದ ಸಮಾಚಾರ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. 7 ಜನ್ಮದ ಪಾಪ ಬರುತ್ತೆ. ಆಮೇಲೆ ರೈಟ್ ಡಾಕ್ಟರ್? ಆಗ್ಲೇ ಹೇಳಿದಿನಲ್ಲ. ಓಕೆ ಓಕೆ, ನೀವು ಮುಗಿಸಿ. ಅದು ನಾನು ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡಿ, ದೂರ ನಿಂತ್ಕೋ. ಅಂಡರ್ಸ್ಟ್ಯಾಂಡ್? ಚಂದು, ಲಿಸನ್ ಮೀ. ಅವನ್ನ ನಾನು
ಅದು ಸರ್, ವಾಟ್ ಇಸ್ ದ ಮ್ಯಾಟರ್? ಏನ್ ಸಮಾಚಾರ? ಮುಖ್ಯವಾದ ಸಮಾಚಾರನೇ. ಅವಳು ಚಂದು ಅಂತ. ಹಲೋ. ನೀವು ಚಂದು ಅಂತೀರಾ, ಅವ್ರು ಹಲೋ ಅಂತಾರೆ. ಯಾವ್ದು ಒರಿಜಿನಲ್ ಹೆಸರು? ಅವಳ ಹೆಸರು ಚಂದು ಅಂತ. ನಾನು ಚಂದು ಅಂತ. ನನ್ ಮದುವೆ ಮಾಡ್ಕೋತೀರಾ? ಗೋಪಿ, ಗೋಪಿ. ಬದುಕ್ತಾನೆ ಅಂದ್ರೆ 4 ನಿಮಿಷಕ್ಕೆ ಹೋಗ್ಬಿಟ್ನಲ್ಲ. ಗೋಪಿ, ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ? ನಾನೇನ್ ಮಾಡ್ದೆ? ನಿಂಗೆ ಆಗ್ಲೇ ಹೇಳಿಲ್ವಾ ಇವ್ನ್ ಹಾರ್ಟ್ ಪೇಷಂಟ್ ಅಂತ? ಹೌದು, ಹೇಳ್ದೆ ತಾನೆ? ಒಂದ್ 4 ದಿವಸ ನೆಮ್ಮದಿಯಾಗಿ ಬದುಕಕ್ ಬಿಡ್ಲಿಲ್ವಲ್ಲಮ್ಮ? ಗೋಪಿ, 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 ಗೋಪಿ. ಅಬ್ಬಾ, ಸದ್ಯ ಬದುಕಿದೆಯಲ್ಲ. ಅಲ್ಲ ಡಾಕ್ಟ್ರೆ, ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ನೀವು ನರ್ಸಿಂಗ್ ಹೋಮ್ ಅಲ್ಲಿ ನಿಶ್ಚಯ ಮಾಡಿಸ್ತಾ ಇದಿರಲ್ಲ, ಮದುವೆ ಅಷ್ಟೊಂದು ಚೀಪ್ ಆಗೋಯ್ತಾ? ಅದು ಸರಿ. ಇಂಡಿಯಾ ಪಾಪ್ಯುಲೇಷನ್ 100 ಕೋಟಿ ದಾಟ ಹೋಗ್ತಾ ಇದೆ. ಇನ್ನೇನ್ ಮಾಡ್ತಾರೆ? ಟೈಮ್ ವೇಸ್ಟ್ ಮಾಡ್ಬಿಡಿ. ನನ್ನ ಮದುವೆ ಮಾಡ್ಕೋತೀರಾ? ಬಾಬು, ಏನ್ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗಿದ್ದಾಳೆ, ಬಿಟ್ಟು ಸೋಮ್ನ ಇಲ್ಲೇ ಮಾಡೋ ತರ ಕಾಣ್ತಾಳೆ. ಅಯ್ಯೋ ಅಂಕಲ್. ನೋಡು ಗೋಪಿ, ಅವಳು ನನ್ನ ಸ್ನೇಹಿತನ ಮಗಳು. 1 ತಿಂಗಳಿಂದ ಒಂದೇ ಹಠ. ಏನಂತ? ಅವಳು ಮದುವೆ ಆಗೋದಾದ್ರೆ ನಿನ್ನೆ ಆಗೋದು ಅಂತ. ಗೋಪಿ, ನೀವ್ ನನ್ ಮದ್ವೆ ಮಾಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು. ಏನ್ ಮದುವೆ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡವರೆಲ್ಲ ಬಂದು ನೋಡ್ಬೇಕು. ಮುಹೂರ್ತ, ದಿನ, ನಕ್ಷತ್ರ, ಗಳಿಗೆ, ದಿನ, ಒತ್ತು ಪತ್ತೆ ಎಲ್ಲ ಫಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಮದ್ವೆ. ನೀವೇನ್ ಮಿಠಾಯಿ ಕೇಳೋ ತರ ಬಂದ್ ಮದುವೆ ಮಾಡ್ಕೊಂಡ್ ಕೇಳ್ತಾ ಇದೀರಾ? ಅದು ಗೋಪಿ, ನಾನಿದ್ದೀನಿ, ಹಾ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀರಾ? ಹೌದಪ್ಪ, ಹುಡುಗಿ ಗೊಂಬೆ ತರ ಇದ್ದಾಳೆ. ಮದುವೆ ಮಾಡ್ಕೋ ಕುಮ್ರಪ್ಪ. ಗೊಂಬೆ ತರ ಇದೀನಲ್ಲ. ಕೋತಿ ತರ ಇದೆ. ಮದುವೆ ಮಾಡ್ಕೋಬೇಕಾ? ಮಾಡ್ಕೊಂಬ್ರಪ್ಪ. ತಪ್ಪೇನಾಗಲ್ವಾ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಓಕೆ ಓಕೆ. ನಾನು ಇವಳು ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ಈ ಹಾಸ್ಪಿಟಲ್ ಪೇಷಂಟ್ ಗಳೆಲ್ಲ ಬಂದು ನನ್ನ ಎದುರು ಕೂತ್ಕೋಬೇಕು. ಏನು ಅಂಕಲ್? ಆಗಲ್ಲ ಅಂತ ಹೇಳಿ ಮದುವೆ ಕ್ಯಾನ್ಸಲ್. ಓಕೆ ಅಪ್ಪ, ಈ ಆಸ್ಪತ್ರೆಲಿರೋ ಪೇಷಂಟ್ ಸಾಲದೆ ಹೋದ್ರೆ ಬೇರೆ ಆಸ್ಪತ್ರೆಯಿಂದನೂ ಕರೆಸ್ತೀನಪ್ಪ. ಸರಿ ತಾನೆಪ್ಪ? ಒಪ್ಕೊಳ್ಳಿ ಗೋಪಿ. ಒಪ್ಕೊಳಪ್ಪ, ಒಪ್ಕೋ. ಪ್ಲೀಸ್. ತೆಗೆ ಗೆಲುವಿನ ದುಡ್ಡು. ಅದು ಹೇಗೆ? ಗೆಲುವಿನ ದುಡ್ಡು ತೆಗೆಯೋದು ಇಷ್ಟೊಂದು ಅನ್ಸೇಫ್. ಇಲ್ಲಿ ಅನ್ಸೇಫ್ ಆಗಿದೆ. ಹಲೋ, ನಾನ್ ಕಣಯ್ಯ. ಏನಯ್ಯ? ನಿನಗೆ ಹೇಳ್ದೇನೆ ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬೇಕಪ್ಪ. ಏನ್ ತಪ್ಪು? ನಮ್ ಚಂದುಗೆ ಮದುವೆ ಮಾಡಿಸ್ಬಿಟ್ಟೆ. ತುಂಬಾ ಇಕ್ಕಟ್ಟಾದ ಪರಿಸ್ಥಿತಿ. ಅವಳು ಮದುವೆ ಮಾಡ್ಕೋಬೇಕು ಅಂತ ಬಹಳ ಹಠ ಮಾಡಿದ್ರು. ನನಗೇನು ತೋಚ್ಲಿಲ್ಲ. ಅದಕ್ಕೆ ಮುಂದೆ ನಿಂತು ನಾನೇ ಮದುವೆ ಮಾಡಿಸ್ಬಿಟ್ಟೆ.